ದೇಶಾದ್ಯಂತ 200ಕ್ಕೂ ಅಧಿಕ ಇಂಡಿಗೋ ಏರ್ಲೈನ್ಸ್ನ ವಿಮಾನಗಳು ರದ್ದು ಮತ್ತು ವಿಳಂಬ ಆಗ್ತಾ ಇರ್ತಕ್ಕಂಥಲ್ಲಿ ಪ್ರಯಾಣಿಕರು ಗಂಟೆಗಟ್ಟಲೆ ಏರ್ಪೋರ್ಟಲ್ಲಿ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೀಗ ನಾವು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಸಹ ನೋಡ್ಬೋದು. ಪ್ರಯಾಣಿಕರು ಗಂಟೆಗಟ್ಟಲೆ ಏರ್ಪೋರ್ಟಲ್ಲಿ ಕಾದರೂ ಸಹ ಇಲ್ಲಿಗೆ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ನಿಗದಿತ ಅವಧಿಗೆ ಟಿಕೆಟ್ ಬುಕ್ ಮಾಡಿಕೊಂಡು ಏರ್ಪೋರ್ಟ್ಗೆ ಬಂದರೂ ಸಹ ಗಂಟೆಗಟ್ಟಲೆ ವಿಳಂಬ ಆಗ್ತಾ ಇದೆ. ಹೀಗಾಗಿ ನಿಗದಿತ ಸಮಯದಲ್ಲಿ ಹೋಗಬೇಕಾದ ಸ್ಥಳಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಸಹ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಇಂಡಿಗೋ ಏರ್ಲೈನ್ಸ್ ವಿರುದ್ಧ ಆಕ್ರೋಶನ ಹೊರಹಾಕಿ ಸಿಬ್ಬಂದಿಯ ಪೈಲಟ್ಗಳು ಇಲ್ಲ ಮತ್ತು ಸಿಬ್ಬಂದಿ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇದೆ. ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಾ ಇರ್ತಕ್ಕಂಥ ಮಾಹಿತಿಯನ್ನು ಸಹ ಕೊಡ್ತಾ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯಾಣಿಕರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಈಗಾಗಲೇ ಸಾಕಷ್ಟು ಜನ ಹಣವನ್ನು ಹಿಂಪಡೆದ ಟಿಕೆಟನ್ನು ರದ್ದು ಮಾಡ್ಕೊಂಡು ಹೋಗೋದಕ್ಕೂ ಸಹ ಬಂದು ಇಂಡಿಗೋ ಏರ್ಲೈನ್ಸ್ನ ಏರ್ಲೈನ್ಸ್ನ ಕಚೇರಿಗಳ ಬಳಿ ಕಾದು ನಿಂತಿದ್ದಾರೆ. ಕ್ಯೂನಲ್ಲಿ ಸಹ ನಿಂತ್ಕೊಂಡು ತಮ್ಮ ಆಕ್ರೋಶವನ್ನು ಸಹ ಹೊರಹಾಕ್ತಾ ಇದ್ದಾರೆ. ಇನ್ನು ಈಗಾಗಲೇ ಏರ್ಪೋರ್ಟ್ನಿಂದ ಬೇರೆ ಬೇರೆ ಕಡೆ ಹೋಗ್ತಕ್ಕಂಥ ಕೆಲವೊಂದಷ್ಟು ವಿಮಾನಗಳು ಸಹ ಕ್ಯಾನ್ಸಲ್ ಆಗಿರ್ತಕ್ಕಂಥ ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ಗೆ ಬಂದಿರೋಂಥ ಪ್ರಯಾಣಿಕರು ಪರದಾಟವನ್ನು ಅನುಭವಿಸಿದ್ದಾರೆ. ಜೊತೆಗೆ ಒಳಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಯಾಣಿಕರು ಸಹ ತುಂಬಿದ್ದಾರೆ. ಅವರು ಸಹ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಜೊತೆಗೆ ಒಳಗಡೆ ಕೂರೋದಕ್ಕೂ ಸಹ ಸ್ಥಳಾವಕಾಶವಿಲ್ಲ. ಅಂಥ ಕಡೆ ಗಂಟೆಗಟ್ಟಲೆ ಕಾಯಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಆಕ್ರೋಶವನ್ನು ಹೊರಹಾಕ್ತಾರೆ. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ಈಗಾಗಲೇ ಇಂಡಿಗೋ ವಿಮಾನದಲ್ಲಿ ಪ್ರಯಾಣ ಬೆಳೆಸಬೇಕು ಅಂತೇಳಿ ಬಂದಿರತಕ್ಕಂಥ ಪ್ರಯಾಣಿಕರು ಸಹ ಇದ್ದಾರೆ. ಅವರನ್ನು ಸಹ ನಾವು ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ನೀವು ಇವತ್ತು ಎಲ್ಲಿಗೆ ಹೋಗೋದಕ್ಕೆ ಬಂದ್ರಿ? ಎಷ್ಟೊತ್ತಿಗೆ ಬಂದಿದ್ದೀರಾ? ನಾವು ಅಯೋಧ್ಯೆ ಹೋಗ್ಲಿಕ್ಕೆ 9:50 ಇಲ್ಲಿ ಏರ್ಪೋರ್ಟ್ಗೆ ಬಂದ್ವಿ. ನಮಗೆ ಏರ್ಪೋರ್ಟ್ಗೆ ಬಂದು 5 ನಿಮಿಷಕ್ಕೆ ಮೆಸೇಜ್ ಬಂತು, ನಿಮ್ಮದು 11:20 ಫ್ಲೈಟು 5:45 ಹೋಗಿದೆ ಅಂತ ಸಂಜೆ ಅಂತ ಹೇಳ್ತಿದ್ದಾರೆ. ನಾನು ಹೇಳೋದು ನಮ್ಮ ಉದ್ದೇಶ ಏನಂದರೆ, ಕಸ್ಟಮರ್ಗಳಾಗಲಿ ಯಾರಿಗೇ ಆಗಲಿ ಇವರು ಮೊದಲೇ ಇನ್ಫಾರ್ಮೇಷನ್ ಮಾಡೋದು. ಇವ್ರಿಗೆ ಗೊತ್ತಿರ್ತದೆ ಮೊದಲೇದೆಲ್ಲ. ಗೇಟ್ ನಂಬರ್ ಅಲರ್ಟ್ ಆಗಿದೆ, ಬೋರ್ಡಿಂಗ್ ಆಗಿದೆ, ವೆಬ್ ಚೆಕಿನ್ ಆಗೋ ಟೈಮಲ್ಲಿ ಇವರು ಏನು ಹೇಳ್ತಾ ಇದ್ದಾರೆ, ನಿಮ್ದು ಸಂಜೆ ಇದೆ ಫ್ಲೈಟು ಅಂತ ಮೆಸೇಜ್ ಕಳಿಸ್ತಾರೆ. ಇಲ್ಲಿ ಕೌಂಟ್ರ್ ಹತ್ರ ಬಂದರೆ ಯಾರೂ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಮೇಕ್ ಮೈ ಟ್ರಿಪ್ಪಲ್ಲಿ ಮಾಡೋದು ಅವರು ಕೂಡ ಒಂದು ಚೂರು ರೆಸ್ಪಾನ್ಸಿಬಿಲಿಟಿ ಕೊಡ್ತಾ ಇಲ್ಲ. ಅಂದರೆ ಇವರಿಗೆ ಜನಗಳ ಬಗ್ಗೆ ಇಂಡಿಗೋದವ್ರಿಗಾಗಲಿ ಏರ್ಲೈನ್ಗೆ ಒಂದು ಚೂರು ಕಾಳಜಿ ಇಲ್ಲ. ಬರೀ ಏನಿದೆ ರೇಟ್ಗಳು ಮಾತ್ರ ಇವ್ರು ಬಾಯಿಗೆ ಬಂದಾಗ ಹಾಕಿರ್ತಾರೆ. ರೇಟ್ಗಳು ಅವ್ರು ಇಷ್ಟ ಬಂದಾಗ ರೇಟ್ಗಳು ಹಾಕ್ತಾರೆ. ಇಷ್ಟೆಲ್ಲ ನಾವು ದುಡ್ಡು ಕೊಟ್ಟು ಹೊರಡುವಾಗ ನಮ್ಮ ನೋಡಿ ಇವತ್ತು ಅಲ್ಲಿ ಅಯೋಧ್ಯೆಯಲ್ಲಿ ಒಂದು ರಿಜಿಸ್ಟ್ರೇಷನ್ ಇದೆ. ನಾವು ರಿಜಿಸ್ಟ್ರೇಷನ್ಗೆ ಹೋಗ್ತಾ ಇದ್ದೀವಿ. ನಾವು 3 ಗಂಟೆಗೆ ಆಲ್ಮೋಸ್ಟ್ ಅಲ್ಲಿ ಅಯೋಧ್ಯೆಯಲ್ಲಿ ಇರುವಾಗ ರಿಜಿಸ್ಟ್ರೇಷನ್ ಆಫೀಸ್ ಹತ್ರ ಇವರು ಸಂಜೆ 5:45 ಕೊಟ್ಟರೆ ನಮ್ಗೆ ಹೋಗೋದಲ್ಲಿ ತಲುಪಲಿಕ್ಕೆ ಅದು ಇನ್ನೂ ಡೌಟು ಅಂತ ಹೇಳ್ತಾ ಇದ್ದಾರೆ. ಸಂಜೆ ಕನ್ಫರ್ಮ್ ಅಂತ ಇಲ್ಲ, ಕೊಡ್ತೀವಿ ಸರ್ 5:45 ಫ್ಲೈಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ರೀತಿ ನಾವು ಇಷ್ಟೆಲ್ಲ ಕೆಲಸಗಳು ಇಟ್ಕೊಂಡು ಒತ್ತಡದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇವಾಗ ಜನಗಳಿಗೆ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತು ಎಲ್ಲ ಪ್ರತಿಯೊಂದೂ ಜನಗಳಿಗೆ ಸಮಯ ತುಂಬ ಇಂಪಾರ್ಟೆಂಟು. ಇಷ್ಟೊಂದು ಇಂಪಾರ್ಟೆಂಟ್ ಇರೋವಾಗ ಇಷ್ಟೊಂದು ಜನಗಳಿಗೆ ಇವರು ಜನಗಳ ಬಗ್ಗೆ ಕಾಳಜಿರ ಇಷ್ಟೊಂದು ಮೋಸ ಒಂದು ರೀತಿಯಲ್ಲಿ ಮೋಸನ ಮಾಡ್ತಾರೆ ಅಂತ ಹೇಳ್ತೀನಿ. ಇಷ್ಟೊಂದು ಮೋಸ ಮಾಡೋದು ಭಾರಿ ತಪ್ಪು ಅನಿಸುತ್ತೆ ನನಗನ್ಸುತ್ತೆ. ಸರ್, ನೀವು ಸಹ ಪ್ರಯಾಣ ಮಾಡ್ತಿದ್ದೀರಿ. ಇಲ್ಲಿ ಯಾವ ರೀತಿ ಎಷ್ಟು ಜನ ಇದ್ದಾರೆ ಸರ್ ಏರ್ಪೋರ್ಟ್? ಇಂಡಿಗೋ ಏರ್ಲೈನ್ಸ್ ಮುಂದೆಲ್ಲ ಸರ್ ನಿಂತಿದ್ದಾರೆ ಪರದಾಟ. ಎಷ್ಟು ಕಷ್ಟ ಆಗುತ್ತೆ ಸರ್ ಜನಕ್ಕೆ? ಇಲ್ಲಿ ನೋಡಿ, ನಿನ್ನೆಯಿಂದನೂ ಕೇಳಿದ್ದಾರೆ. ಇವತ್ತು ಕೆಲವರಿಗೆ ಗೊತ್ತಾಗಿದೆ. ನಿನ್ನೆ ಇದಕ್ಕಿಂತ 3ರಷ್ಟು ಜನ ಇಲ್ಲಿ ಕಾದ್ಬಿಟ್ಟು ಹೋಗಿದ್ದಾರೆ. ತುಂಬ ವಯಸ್ಸಾದವರು ಎಲ್ಲರೂ ಬರ್ತಾರೆ. ಅವ್ರಿಗೆ ಇಲ್ಲಿ ಹೊರಗಡೆ ಕೂತ್ಕೊಳ್ಳಿಕ್ಕೆ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ. ಆ ರೀತಿ ಪರಿಸ್ಥಿತಿಯಲ್ಲಿ ಇವರು ಯಾವುದೇ ಇಂಟಿಮೇಷನ್ ಇಲ್ಲದೆ ಫ್ಲೈಟ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಇನ್ನು ಯಾರೋ ಒಬ್ಬರು ಮಾತಾಡ್ತಿದ್ದಾಗ ಇವರು ಯಾವುದೋ ಟೆಕ್ನಿಕಲ್ ಪ್ರಾಬ್ಲಮ್ಮು ಅಥವಾ ಇನ್ಯಾವುದೋ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಫ್ಲೈಟ್ ಒಳಗಡೆ ಅವರ ಒಂದು ಎಂಪ್ಲಾಯ್ಸ್ ಇದ್ದಾರಲ್ಲ, ಅವ್ರದ್ದೇ ಪ್ರಾಬ್ಲಮ್ ಇರಬೇಕು ಅಂತ ಈಗ ಇವರೆಲ್ಲ ಗುಸುಗುಸು ಅಂತ ಮಾತಾಡ್ತಿದ್ದಾರೆ. ಅವರ ಪ್ರಾಬ್ಲಮ್ಮು ಅಥವಾ ಅವರ ಬೇಡಿಕೆಗಳನ್ನ ಕೊಡದೇ ಇರೋದ್ರಿಂದ ಅವರು ಸ್ಟ್ರೈಕ್ ಮಾಡ್ತಾರೆ ಅನ್ನೋ ಸುದ್ದಿ ಕೂಡ ಇದೆ. ಆದ್ದರಿಂದ ಈಗಲೂ ಕೂಡ ನಾನು ಮೇಕ್ ಮೈ ಟ್ರೈ ಮಾಡ್ತಾ ಇದ್ದೀನಿ. ಅಲ್ಲೂ ಕೂಡ ಎಲ್ಲ ಟಿಕೆಟ್ ಓಪನ್ ಇದೆ. ಅಲ್ಲೂ ಕೂಡ ಟಿಕೆಟ್ ಸರಾಗವಾಗಿ ಬುಕ್ಕಿಂಗ್ ಆಗ್ತಾನೇ ಇದೆ. ಅಲ್ಲೂ ಕೂಡ ಯಾವುದೇ ಇಂಟಿಮೇಷನ್ ಇಲ್ಲ. ಜನ ಬುಕ್ಕಿಂಗ್ ಮಾಡ್ತಾನೇ ಇದ್ದಾರೆ, ಇಲ್ಲಿ ಬಂದು ಪರದಾಡ್ತಾ ಇದ್ದಾರೆ. ತುಂಬ ಕಷ್ಟ ಆಗ್ತಿದೆ ಜನಕ್ಕೆ ಇಲ್ಲಿ ತುಂಬ ಕಷ್ಟ ಆಗ್ತಿದೆ. ಇದಕ್ಕೆ ಸರಿಯಾದ ಆ್ಯಕ್ಷನನ್ನು ತಗೊಳ್ಳೇಬೇಕು. ಥ್ಯಾಂಕ್ ಯು. ಇದಿಷ್ಟು ಪ್ರಯಾಣಿಕರು ತಮ್ಮ ಆಕ್ರೋಶನ ಹೊರಹಾಕ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಬುಕ್ಕಿಂಗ್ ಸಹ ಆರಂಭ ಇದ್ದು ಸಹ ಇಲ್ಲಿ ಫ್ಲೈಟ್ಗಳು ಹೋಗ್ತಾ ಇಲ್ಲ. ಜೊತೆಗೆ ಹೆಚ್ಚಿನ ಕ್ರೌಡ್ ಇರತಕ್ಕಂಥಲ್ಲಿ ಪರದಾಟ ಅನುಭವಿಸಾಗಿದೆ. ಹೀಗಾಗಿ ಏರ್ಲೈನ್ ಸಿಬ್ಬಂದಿ ಇದಕ್ಕೆ ಸೂಕ್ತವಾದಂಥ ಒಂದು ಕ್ರಮವನ್ನು ತಗೋಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್, TV9 ಏರ್ಪೋರ್ಟ್.